ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸ್ನೇಹಿತರೆ, ಬರೀ 5 ನಿಮಿಷ ತಗೋತೀನಿ. ನಾನು ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಗಿರೋದ್ರಿಂದ ನೀವು ಮುಂದಿನ ದಿನಗಳಲ್ಲಿ 26ನೇ ತಾರೀಕು ಯಾರಿಗೆ ಮತ ಹಾಕಬೇಕು ಅನ್ನೋದ್ರಿಂದ ದಯಮಾಡಿ ನಾನು ಹೇಳುವಂಥದ್ದನ್ನ ಒಂದು 5 ನಿಮಿಷ ಕೇಳಿಸ್ಕೋಬೇಕು. ಎಸ್ ಸರ್, 5 ವರ್ಷ ಕೊಡ್ತೀರಿ? ರೈಟ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ಸರ್. ಸ್ನೇಹಿತರೆ, ನಾನು ಒಬ್ಬ ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತ, ಬೀದಿಲಿ ನಿಂತು ಹೋರಾಟ ಮಾಡುವಂಥ ಕಾರ್ಯಕರ್ತ. ಕಾಂಗ್ರೆಸ್ ಪಕ್ಷ ನನ್ನನ್ನು ಗುರುತಿಸಿ ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿಗೆ ಟಿಕೆಟ್ ಕೊಟ್ಟಿದೆ. ಅಂದ್ರೆ ಬಹುತೇಕ ಕಾರ್ಯಕರ್ತರು ದಯಮಾಡಿ ಅರ್ಥ ಮಾಡ್ಕೋಬೇಕು, ಇವತ್ತಲ್ಲ ನಾಳೆ ನಿಮಗೂ ಕಾಂಗ್ರೆಸ್ ಪಕ್ಷ ಗುರುತಿಸಿ ಒಂದು ಸ್ಥಾನಮಾನವನ್ನು ಕೊಡುತ್ತೆ. ಆ ನಂಬಿಕೆ ಯಾವತ್ತೂ ಕಳ್ಕೊಂಬೇಡಿ. ನಾನು ರಿಯಲ್ ಎಸ್ಟೇಟ್ ಮಾಡೋನಲ್ಲ, ಇಲ್ಲ ಇನ್ನೇನೋ ದೊಡ್ಡ ಮಟ್ಟದಲ್ಲಿ ದುಡ್ಡು ಮಾಡಿರುವಂಥ ವ್ಯಕ್ತಿ ಅಲ್ಲ, ಬಿಸ್ನೆಸ್ ಮ್ಯಾನ್ ಅಲ್ಲ, ಸಾಮಾನ್ಯ ವ್ಯಕ್ತಿ, ರಸ್ತೆನಲ್ಲಿ ಓಡಾಡುವಂಥ ವ್ಯಕ್ತಿ. 24/7 ನನ್ನ ಮೊಬೈಲ್ ಆನ್ ಆಗಿರುತ್ತೆ. ನೀವು ಯಾವಾಗ ಬೇಕಾದ್ರೂ ನನ್ನ ಸಂಪರ್ಕ ಮಾಡಬಹುದು. ನಾನು ಮೈಸೂರಲ್ಲಿ ಯಾದವಗಿರಿನಲ್ಲಿ ಒಂದು ಸಣ್ಣ ಮನೆಯಲ್ಲಿದ್ದೀನಿ. ಬಿಜೆಪಿ ಅಭ್ಯರ್ಥಿ ಅರಮನೆಯಲ್ಲಿದ್ದಾರೆ. ನಾನು ಯಾವಾಗಲೂ ಸಿಗುವಂತ ವ್ಯಕ್ತಿ. ಕಳೆದ 30 ವರ್ಷಗಳಿಂದ ಮೈಸೂರು ನಗರದ ಅಭಿವೃದ್ಧಿಗಾಗಿ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದೆ ನಾನು. ನೀವು ಯಾರನ್ನು ಬೇಕಾದರೂ ಕೇಳ್ಕೊಬಹುದು. ನನಗೆ 2 ಬಾರಿ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಸಾಹೇಬರು ಟಿಕೆಟ್ ಕೊಟ್ಟಿದ್ರು MLC ಚುನಾವಣೆಗೆ. 2018ರಲ್ಲಿ ಬರೀ 185 ವೋಟ್ಗಳಲ್ಲಿ ನೋಟಿನ ಅಂತರದಲ್ಲಿ ಸೋತೆ. ಅದಾದ ಮೇಲೆ ಈಗ ನನಗೆ ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿಗೆ ಟಿಕೆಟ್ ಅನ್ನ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು, ನಮ್ಮ ಭಾಗದ ಎಲ್ಲಾ MLAಗಳು, 8 ಕ್ಷೇತ್ರದ MLAಗಳು, 3 ಜನ ಅಧ್ಯಕ್ಷರುಗಳು, ಎಲ್ಲಾ ಕಾರ್ಯಕರ್ತರು ನನಗೆ ಆಶೀರ್ವಾದ ಮಾಡಿದ್ದಾರೆ. ಯಾವ ಭಿನ್ನಾಭಿಪ್ರಾಯವೂ ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಇಲ್ಲ. ಎಲ್ಲರೂ ಒಕ್ಕೊರಲಾಗಿ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಾನು ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಡ್ತೀನಿ. ನಾನು ಹುಟ್ಟುವಾಗ ಒಕ್ಕಲಿಗ, ಬೆಳೀತಾ ಬೆಳೀತಾ ನಾನು ಒಬ್ಬ ವಿಶ್ವ ಮಾನವ. ಎಲ್ಲ ಜಾತಿಯವ್ರನ್ನ ಜೊತೆ ಸೇರಿಸಿ ತೆಗೆದುಕೊಂಡು ಹೋಗುವಂಥ ವ್ಯಕ್ತಿ ನಾನು. ಯಾವತ್ತೂ ಜಾತಿ ಹಿಂದೆ, ಆಮೇಲೆ ಜಾತಿಯನ್ನ ಪಟ್ಟೆ ಕಟ್ಟಿಕೊಂಡು ಹೋರಾಟ ಮಾಡುವನಲ್ಲ. 1977ನೇ ಇಸ್ವಿನಲ್ಲಿ ತುಳಸಿದಾಸಪ್ಪನವರಿಗೆ ವೆಂಕಟೇಶಣ್ಣವ್ರು ಹೇಳಿದಾಗೆ ಕಾಂಗ್ರೆಸ್ ಪಕ್ಷದಿಂದ ಒಕ್ಕಲಿಗ ಸಮುದಾಯದ ತುಳಸಿದಾಸಪ್ಪನವರಿಗೆ ಕೊಟ್ಟಂತ ಟಿಕೆಟ್. ಅದಾದ ಮೇಲೆ 2024ರಲ್ಲಿ ನನಗೆ M ಲಕ್ಷ್ಮಣ ಅನ್ನೋನಿಗೆ ಟಿಕೆಟ್ ಕೊಟ್ಟಿದ್ದಾರೆ. 47 ವರ್ಷದ ನಂತರ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಕೊಡುವಂಥದಕ್ಕೆ ಪ್ರಮುಖವಾದಂಥ ಕಾರಣಕರ್ತರು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಮತ್ತೆ DK ಶಿವಕುಮಾರ್ ಸಾಹೇಬರು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಎಲ್ಲರೂ ಸೇರಿ ನನಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ನಾನು 100ಕ್ಕೂ 100 ಸತ್ಯ ಹೇಳ್ತಾ ಇದ್ದೀನಿ. ನೀವು ಹಾಕುವಂಥ ಮತ ಯಾವ ಕಾರಣಕ್ಕೂ ವ್ಯರ್ಥ ಆಗಲ್ಲ. 5 ವರ್ಷಗಳ ಅವಧಿನಲ್ಲಿ ನಾವು ಇಂಥ MP ಗೆಲ್ಸ್ಬಿಟ್ವಲ್ಲಪ್ಪ ಅಂತ ಯಾವತ್ತೂ ವ್ಯರ್ಥ ಮಾಡುವಂಥ ಅವಕಾಶವನ್ನು ಕೊಡಲ್ಲ ನಾನು. ನಿಮ್ಮ ಎಕ್ಸ್ಪೆಕ್ಟೇಷನ್ಗೆ ಮೀರಿ ನಾನು ಕೆಲಸ ಮಾಡುವಂಥ ಕೆಲಸ ಮಾಡ್ತೀನಿ. ನನಗೊಂದಷ್ಟು ವಿಷನ್ ಇದೆ. ಮೈಸೂರಿಗೆ ಸಾಕಷ್ಟು ಕಾರ್ಯಕ್ರಮಗಳ ಯೋಜನೆಗಳು ತರುವಂಥ ವಿಷನ್ ಇದೆ. ಮಾನ್ಯ ಮುಖ್ಯಮಂತ್ರಿಗಳು 2013ರಿಂದ 2018ರವರೆಗೆ ನಾನು ಇಲ್ಲೊಂದು ಬ್ರೋಚರ್ ಮಾಡಿದ್ದೀನಿ, ನಿಮಗೆಲ್ಲ ತಲುಪಿಸ್ತೀನಿ ನಾನು. ಇದೊಂದು ಬ್ರೋಚರ್ ಮನೆ ಮನೆಗೂ ತಲುಪಿಸ್ತೀವಿ. 2013ರಿಂದ 2018ರವರೆಗೆ ಸಿದ್ದರಾಮಯ್ಯ ಸಾಹೇಬರು ಮೈಸೂರು ನಗರಕ್ಕೆ 3 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ 3800 ಕೋಟಿಯ ಹಣವನ್ನು ಕೊಟ್ಟಿದ್ದಾರೆ. 3800 ಕೋಟಿ. ಅದರಲ್ಲಿ ಚಾಮರಾಜ ಕಾನ್ಸ್ಟಿಟ್ಯೂನ್ಸಿಗೆ 1800 ಕೋಟಿ ಕೊಟ್ಟವ್ರೆ. ಎಲ್ಲ ಯೋಜನೆಗಳು ಚಾಮರಾಜ ಕಾನ್ಸ್ಟಿಟ್ಯೂನ್ಸಿನಲ್ಲೇ ಇದ್ದಾವೆ. ಜಯದೇವ ಆಸ್ಪತ್ರೆ ಇರ್ಬೋದು, ಮಹಿಳಾ ಕಾಲೇಜ್ ಇರ್ಬೋದು, ಮಹಿಳಾ ಕಾಲೇಜ್ ಹಾಸ್ಟೆಲ್ ಇರ್ಬೋದು, ರಸ್ತೆ ಕಾಂಕ್ರೀಟ್ ರಸ್ತೆ ಇರ್ಬೋದು, ಪುತ್ಥಳಿಗಳಿರ್ಬೋದು, ಎಲ್ಲ 53 ಯೋಜನೆಗಳಿದ್ದಾವೆ, ನಮ್ಮ ಕಣ್ಣು ಮುಂದೆ ಇದ್ದಾವೆ. ಇದು 2013ರಿಂದ 2018ಗೆ ಕೊಟ್ಟಂಥದ್ದು. ಕೇವಲ 8 ತಿಂಗಳಲ್ಲಿ ಹರೀಶ್ ಗೌಡ್ರಿಗೆ 900 ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಬರೀ ಚಾಮರಾಜ ಕಾನ್ಸ್ಟಿಟ್ಯೂನ್ಸಿಗೆ. ಎಲ್ಲ ಕ್ಷೇತ್ರಗಳಿಗೂ ದುಡ್ಡು ಕೊಟ್ಟಿದ್ದಾರೆ. ಅದು ಹರೀಶ್ ಗೌಡ್ರಿಗೆ
ಪ್ರತ್ಯೇಕವಾದಂಥ ಒಂದು ಪ್ರೀತಿ ವಿಶ್ವಾಸ. 900 ಕೋಟಿ ಹಣವನ್ನು ಬಿಡುಗಡೆ ಮಾಡಿ ಎಲ್ಲ ಕಾಮಗಾರಿಗಳು ನಡೀತಾ ಇದ್ದಾವೆ. ದಯಮಾಡಿ ಬರೀ ಬೆಂಕಿ ಹಚ್ಚಿ ರೊಟ್ಟಿ ಸುಟ್ಕೊಳ್ಳುವಂಥ ವ್ಯವಸ್ಥೆಗೆ ಮತ್ತೆ ನೀವು ಸಹಕಾರ ಕೊಡಬೇಡಿ. ನಾನು 2 ಬಾರಿ ಸೋತಿದ್ದೀನಿ, ನನಗೊಂದು ಅವಕಾಶವನ್ನು ಕೊಡಿ. ನಿಮ್ಮ ನಂಬಿಕೆಯನ್ನು ನಾನು ಉಳಿಸ್ತೀನಿ. ಪಕ್ಷಾತೀತವಾಗಿ ದಯಮಾಡಿ ನನಗೆ ಸಹಾಯ ಮಾಡಿ. 24/7 ನಾನು ನಿಮಗೆ ಸಿಗ್ತೀನಿ. 15 ದಿವಸ ಮೈಸೂರಲ್ಲಿದ್ದರೆ 15 ದಿವಸ ಕೊಡಗಲ್ಲಿರ್ತೀನಿ ನಾನು. ಈ ಹಿಂದಿನ MP ಅವರು ಏನೆಲ್ಲ ಮಾಡಿದ್ರು, ಯಾವ ಯೋಜನೆಗಳು ತಂದರು ಅನ್ನುವಂಥದ್ದು ನಿಮ್ಗೆ ಗೊತ್ತಿರುವಂಥ ವಿಚಾರ. ಮತ್ತೆ ನಾನು ಪದೇ ಹೇಳುವಂಥದ್ದಿಲ್ಲ. ಮೈಸೂರು ಬೆಂಗಳೂರು ರಸ್ತೆ ನಾನೇ ಮಾಡಿಸಿದ್ದು ಅಂದರು. ಅದು ಮಾಡಿಸಿದ್ದು ಸಿದ್ದರಾಮಯ್ಯ ಸಾಹೇಬರು, HC ಮಹದೇವಪ್ಪನವರು ಮತ್ತು ಆಸ್ಕರ್ ಫರ್ನಾಂಡಿಸ್ ಅವರು. ಆಮೇಲೆ ಅದು ಕಂಟಿನ್ಯೂಸ್ ಪ್ರೋಗ್ರಾಮ್. ಅದು ಇಲ್ಲಿಂದ ಮಡಿಕೇರಿ ಕುಶಾಲನಗರಕ್ಕೆ ರೈಲ್ ಬಿಟ್ಟಿದ್ದೆ, ಇನ್ನೂ ರೈಲ್ ಬರಲೇ ಇಲ್ಲ. ಅದು 20 ವರ್ಷಗಳಿಂದ ಇದೇ ಸಮಸ್ಯೆ ಇದೆ. ನಮಗೊಂದು ಅವಕಾಶ ಕೊಡಿ. 1 ವರ್ಷದಲ್ಲಿ ನಾನು ಏನು ಅಂದ್ಕೊಂಡಿದ್ದೀನಿ, ಮೈಸೂರಿಗೆ ಏನೋ ತರಬೇಕು ಅಂದ್ಕೊಂಡಿದ್ದೀನಿ, ಅದು ತರುವಂಥ ಕೆಲಸವನ್ನು ಮಾಡ್ತೀವಿ. ಮೈಸೂರಿಗೆ ಭಾಳ ಪ್ರಮುಖವಾಗಿ ಟೂರಿಸ್ಟ್ ಸೆಕ್ಟರನ್ನು ಬೆಳೆಸುವಂಥದಕ್ಕೆ ಎಲ್ಲ ಅವಕಾಶಗಳಿದ್ದಾವೆ. ಟೂರಿಸ್ಟ್ ಪ್ರಾಧಿಕಾರವನ್ನು ಮಾಡಿದ್ದಂತೂ ಸಿದ್ದರಾಮಯ್ಯ ಸಾಹೇಬರು. ಅದನ್ನು ಫರ್ದರ್ ಟೇಕ್ ಆಫೇ ಆಗಲಿಲ್ಲ 5 ವರ್ಷದಿಂದ. ಇದು ಮತ್ತೆ ಕೊಡಗು ಎರಡನ್ನೂ ನಾವು ಟೂರಿಸಮ್ ಹಬ್ ಆಗಿ ಡೆವಲಪ್ ಮಾಡಿದ್ರೆ ಸಾವಿರಾರು ಲಕ್ಷಾಂತರ ಜನಕ್ಕೆ ಡೈರೆಕ್ಟಾಗಿ ಇಲ್ಲ ಇಂಡೈರೆಕ್ಟಾಗಿ ಉದ್ಯೋಗ ಅವಕಾಶ ಆಗುತ್ತೆ. ಇಲ್ಲಿ ಏರ್ಪೋರ್ಟು ಅದನ್ನ ಅದನ್ನ ಕೇಂದ್ರದಿಂದ ಕೊಟ್ಟಂಥದ್ದು UPA 2ನಲ್ಲಿದ್ದಾಗ 2010ರಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಅವಾಗ ಕೊಟ್ಟಂಥದ್ದು. ಏರೋಪ್ಲೇನ್ಗೆ ದೊಡ್ಡ ಏರೋಪ್ಲೇನ್ ಬರಬೇಕು ಅಂದರೆ ರನ್ವೇ ವಿಸ್ತರಣೆ ಆಗಬೇಕು ಅಂತಂದರೆ ಕೇಂದ್ರ ಸರ್ಕಾರ ಮನಸ್ಸು ಮಾಡಬೇಕು. ಕೇಂದ್ರ ಸರ್ಕಾರ ಮಾಡಲೇ ಇಲ್ಲ. ಸುಮ್ಮನೆ ಯಾವುದೋ 1-2 ಎಕ್ಸ್ಟ್ರಾ ಬೆಂಗಳೂರಲ್ಲಿ ಜಾಗ ಇಲ್ಲದೆ ಇರುವಾಗ ಟ್ರೈನ್ಗಳು ಬಂದು ಇಲ್ಲಿ ನಿಲ್ಲುವಂಥದಕ್ಕೆ ಅವಕಾಶ ಮಾಡಿಕೊಟ್ಟಿದ್ನೇ ದೊಡ್ಡದಾಗಿ ಸಾಧನೆ ಅನ್ನುವಂಥ ಬಿಂಬಿಸುವಂಥ ಕೆಲಸವನ್ನು ನಾನು ಮಾಡಲ್ಲ. ಸುಮ್ಮನೆ ಆ ಪಾರ್ಲಿಮೆಂಟ್ಗೆ ಹೋಗಿ ಸುಮ್ಮನೆ ಕುಂತಿದ್ದು ವಾಪಸ್ ಬರುವಂಥ ಕೆಲಸವನ್ನು ಮಾಡಲ್ಲ. ಪ್ರಾಮಾಣಿಕವಾಗಿ ನಮ್ಮ ಕ್ಷೇತ್ರ ಮತ್ತು ನಮ್ಮ ರಾಜ್ಯದ ಸಮಸ್ಯೆಗಳನ್ನು ಎಫೆಕ್ಟಿವ್ ಆಗಿ ಪಾರ್ಲಿಮೆಂಟಲ್ಲಿ ಮಂಡನೆ ಮಾಡುವಂಥ ಕೆಲಸವನ್ನು 100ಕ್ಕೂ 100ರಷ್ಟು ಮಾಡ್ತೀನಿ. ನಮಗೊಂದು ಅವಕಾಶ ಮಾಡಿಕೊಡಿ ದಯಮಾಡಿ. ನಿಮ್ಮಲ್ಲಿ ನಾನು ಕೈ ಮುಗಿದು ಕೇಳ್ಕೊತೀನಿ. ಪ್ಲೀಸ್ ಸಪೋರ್ಟ್ ಮೈ ಕ್ಯಾಂಡಿಡೇಟ್. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.